ಇಟ್ ಈಸ್ ಟ್ಯೂಸ್ಡೇ ಮಾರ್ನಿಂಗ್. ದೋಸೆ ಹಿಟ್ಟಿತ್ತು, ಹಾಗಾಗಿ ಬೆಳಗಿನ ಟಿಫನ್ಗೆ ದೋಸೆನೇ ಮಾಡಿಕೊಂಡೆ. ಚಟ್ನಿ ಪುಡಿ ಇದರಿಂದ ಚಟ್ನಿಗೆ ಸ್ವಲ್ಪ ತುಪ್ಪ ಹಾಕ್ಕೊಂಡು ತಿಂದರೆ ಚೆನ್ನಾಗಿರುತ್ತೆ ಅಂತೇಳಿ ಅದನ್ನೇ ಯೂಸ್ ಮಾಡಿಕೊಂಡೆ. ಟಿಫನ್ ಆದಮೇಲೆ ಸ್ವಲ್ಪ ಟೀ ಕುಡಿ ಅಭ್ಯಾಸ ಇತ್ತು. ಟೀನು ಆದಮೇಲೆ ಮಧ್ಯಾಹ್ನಕ್ಕೆ ಲಂಚ್ಗೆ ಪ್ರಿಪೇರ್ ಮಾಡ್ಕೊಳ್ತಾ ಇದ್ದೆ. ತುಂಬ ವೆಜಿಟೇಬಲ್ ಇತ್ತು. ಇದನ್ನೆಲ್ಲ ಸೇರಿಸಿ ಒಂದು ಪಲ್ಯ ಮಾಡ್ಕೊಳ್ಳೋಣ ಅಂಥೇಳಿ ಜಸ್ಟ್ ಒಂದು ಪೆಪ್ಪರ್ ಹಾಕಿ ಪಲ್ಯ ಮತ್ತು ಸ್ವಲ್ಪ ನುಗ್ಗೆ ಸೊಪ್ಪಿನ ಪೌಡ್ರ್ ಮಾಡಿ ಇಟ್ಕೊಂಡಿದ್ದೆ. ಅದನ್ನು ಹಾಕಿ ಪಲ್ಯ ಮಾಡ್ಕೊಳ್ಳೋಣ ಅಂಥೇಳಿ ಡ್ರೈ ಆಗಿ ಪಲ್ಯ ಮಾಡಿಕೊಂಡೆ. ಸೊಪ್ಪಿನ ಸಾರಿತ್ತು, ಹಾಗಾಗಿ ಪಲ್ಯ ರೆಡಿ ಮಾಡ್ಕೊಳ್ತಾ ಇದ್ದೀನಿ. ಸೊಪ್ಪು ಸಾರು ತುಂಬ ಚೆನ್ನಾಗಿರುತ್ತೆ. ಅದು ನೆಕ್ಸ್ಟ್ ಡೇ ಆದ್ರೂ ತುಂಬ ಟೇಸ್ಟ್ ಆಗಿರುತ್ತೆ ಸೊಪ್ಪಿನ ಸಾರು. ಹಾಗಾಗಿ ಅದನ್ನೇ ಇಟ್ಟೆ, ಸೊಪ್ಪಿನ ಪಲ್ಯ ಮಾಡಿಕೊಂಡೆ. ಜಸ್ಟ್ ಒಂದು ಟೊಮೆಟೊ ತಿಳಿ ಸಾರು ಮಾಡಿಕೊಂಡೆ, ಟೊಮೆಟೊ ರಸಮ್ ಅಂತಲೇ ಹೇಳ್ಬೋದು ಮಾಡಿಕೊಂಡೆ. ಇಲ್ಲಿ ಮಧ್ಯಾಹ್ನ ಊಟಕ್ಕೆ ಫುಲ್ ವೆಜ್ ರೆಸಿಪಿನೇ ಆಯಿತು ಇವತ್ತು. ತುಂಬ ಚೆನ್ನಾಗಿರುತ್ತೆ ಈ ರೀತಿಯೂ ಮಾಡಿಕೊಂಡ್ರೆ.